ನಾವು ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನ ತುಂಬಾನೇ ಪ್ರೀತಿಯಿಂದ ಸಾಕ್ತೀವಿ. ಆದ್ರೆ ಅದೇ ಪ್ರಾಣಿಯಿಂದ ಇಲ್ಲೊಂದು ಸಂಸಾರದಲ್ಲಿ ಬಿರುಕು ಮೂಡಿದೆ ಅಂದ್ರೆ ನೀವು ನಂಬಲೇಬೇಕು. ಗಂಡ ತನಗಿಂತ ಜಾಸ್ತಿ ತಾನು ಸಾಕಿದ ಬೆಕ್ಕನ್ನೇ ಪ್ರೀತಿ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಕೇಸ್ ನೀಡಿರೋ ಮಹಿಳೆ ವಿರುದ್ಧ ಹೈಕೋರ್ಟ್ ಇದೀಗ ಕಿಡಿಕಾರಿದೆ. ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಹೌದು, ತನ್ನ ಗಂಡ ತನಗಿಂತಲೂ ಮನೆಯಲ್ಲಿ ಸಾಕಿರೋ ಬೆಕ್ಕನ್ನ ಅತಿಯಾಗಿ ಪ್ರೀತಿ ಮಾಡ್ತಾನೆ ಅನ್ನೋ ಕಾರಣ ನೀಡಿ ವರದಕ್ಷಿಣೆ ಕೇಸ್ ಹಾಕಿದ್ದ ಮಹಿಳೆಯ ಮೇಲೆ ಕರ್ನಾಟಕ ಹೈಕೋರ್ಟ್ ಕಿಡಿಕಾರಿದೆ. ಪತ್ನಿ ಮಾಡಿದ ಪ್ರಾಥಮಿಕ ಆರೋಪವನ್ನ ಗಮನಿಸಿದ ಹೈಕೋರ್ಟ್ ಪತಿಯ ಮೇಲಿನ ಮುಂದಿನ ಎಲ್ಲಾ ರೀತಿಯ ತನಿಖೆಗೆ ತಡೆ ನೀಡಿದೆ. ದಂಪತಿ ಬೆಂಗಳೂರಿನವರಾಗಿದ್ದು ತನ್ನ ವಿರುದ್ಧ ಪತ್ನಿ ಸಲ್ಲಿಸಿದ ಐಪಿಸಿ ಸೆಕ್ಷನ್ 498A ಅಡಿಯಲ್ಲಿನ ವಿಚಾರಣೆಯನ್ನ ಪತಿ ಪ್ರಶ್ನೆ ಮಾಡಿದ್ರು. ಯುವತಿ ನೀಡಿರುವ ದೂರು ಮದುವೆ ಮತ್ತು ಒಟ್ಟಿಗೆ ವಾಸಿಸುವ ಬಗೆಗಿನ ನಿರೂಪಣೆಯಾಗಿದೆ. ಆದರೆ ಆಕೆ ಮಾಡಿರುವ ಆಪಾದನೆ ಏನಂದ್ರೆ ಗಂಡನ ಮನೆಯಲ್ಲಿ ಇರೋ ಸಾಕು ಬೆಕ್ಕಿನ ಜಗಳದ ಮೇಲೆ ಆಧಾರವಾಗಿದೆ. ಗಂಡ ತನಗಿಂತ ಹೆಚ್ಚಾಗಿ ತನ್ನ ಬೆಕ್ಕನ್ನೇ ಮುದ್ದು ಮಾಡ್ತಾನೆ ಅನ್ನೋದು ಆಕೆಯ ಆರೋಪವಾಗಿದೆ. ಇದನ್ನ ಪತ್ನಿ ಬೊಟ್ಟು ಮಾಡಿದಾಗಲೆಲ್ಲ ಇಬ್ಬರ ನಡುವೆ ವಾಗ್ವಾದ ನಡೆದು ದೌರ್ಜನ್ಯ ಎಸಗಿದ್ದಾರೆ ಅಂತ ಆಕೆ ದೂರಿದ್ದಾಳೆ. ದೂರಿನ ಬಹುತೇಕ ಪ್ಯಾರಾಗಳಲ್ಲಿ ಅದನ್ನೇ ನಿರೂಪಿಸಲಾಗಿದೆ. ಹೀಗಾಗಿ ವಿಷಯವು ವರದಕ್ಷಿಣೆ ಬೇಡಿಕೆ ಅಥವಾ ವರದಕ್ಷಿಣೆಗೆ ಬೇಡಿಕೆಯ ಮೇಲೆ ಹಲ್ಲೆ ಅಥವಾ ಪತಿಯಿಂದ ಕ್ರೌರ್ಯಕ್ಕೆ ಸಂಬಂಧಿಸಿದಲ್ಲ. ಇದು ಸಾಕು ಬೆಕ್ಕು ಹಾಗೂ ಆ ಬೆಕ್ಕು ಆಕೆಯ ಮೇಲೆ ದಾಳಿ ಮಾಡಿ ಆಕೆಯನ್ನ ಪರಿಚಿದ್ದರ ಸಮಸ್ಯೆ ಆಗಿದೆ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಹೇಳಿದ್ರು. ಅದರೊಂದಿಗೆ ಯುವತಿ ಮಾಡಿರುವ ದೂರಿನಲ್ಲಿನ ದುರುದ್ದೇಶವನ್ನ ಕೂಡ ಕೋರ್ಟ್ ಗಮನಿಸಿದೆ. ಐಪಿಸಿ ಸೆಕ್ಷನ್ 498A ಅಡಿಯಲ್ಲಿ ಅಪರಾಧಕ್ಕೆ ಅಗತ್ಯವಾದ ಯಾವುದೇ ಅಂಶಗಳು ಈ ಪ್ರಕರಣದಲ್ಲಿ ದೂರದ ಅರ್ಥದಲ್ಲಿಯೂ ಇರೋದಿಲ್ಲ ಅಂತ ಹೇಳಿದೆ. ಇಂತಹ ಕ್ಷುಲ್ಲಕ ಪ್ರಕರಣಗಳು ಇಂದು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನ ಮುಚ್ಚಿ ಹಾಕಿವೆ ಮತ್ತು ಪ್ರಸ್ತುತ ಪ್ರಕರಣದಲ್ಲಿ ತನಿಖೆಗೆ ಅನುಮತಿ ನೀಡಿದರೆ ಅದು ಈಗಾಗಲೇ ಮುಚ್ಚಿ ಹೋಗಿರುವ ನ್ಯಾಯ ವ್ಯವಸ್ಥೆಗೆ ಮತ್ತೊಂದು ಪ್ರಕರಣವನ್ನ ಸೇರಿಸುತ್ತೆ ಅಂತ ನ್ಯಾಯಾಲಯ ಹೇಳಿದೆ.